ನೆರೆದ ಇವತ್ತಿನ ಯಾವ ಕಾರ್ಯಕ್ರಮ ಏನು ಹೆಂಗ್ ನಡೆದದ, ದೇಶದಾದ್ಯಂತ ಎಷ್ಟು ವಿಜೃಂಭಣೆಯಿಂದ ಆಚರಿಸ್ತಾರೆ, ಇದೆಲ್ಲ ಎಲ್ಲರಿಗೂ ತಿಳಿದ ಮಾತು. ಇಂದಿನ ಸಮಾರಂಭಕ್ಕೆ ಆಗಮಿ ನನ್ನ ಅಭಿನಂದನೆ. ಒಂದು ಮನೆ ನಡಿಬೇಕಾದ್ರೂ ಕೂಡ ಒಬ್ರದ್ದು ಹಿರಿಯರದು ಒಂದು ಆಡಳಿತಕ್ಕೆ ಒಬ್ರು ಹೆಡ್ ಬೇಕಾಗ್ತದೆ. ಹಂಗೆ ನಮ್ಮ ತಾಲೂಕು, ಜಿಲ್ಲಾ, ರಾಜ್ಯ, ನಮ್ಮ ದೇಶ ಇದೆಲ್ಲ ನಡಿಬೇಕಾದ್ರೂ ಕೂಡ ಕೆಲವೊಬ್ಬರು ಮುಖ್ಯಸ್ಥರು ಬೇಕೇ ಬೇಕಾಗ್ತದೆ. ಇದು ನಾ ಮುಖ್ಯಸ್ಥ, ನೀ ಮುಖ್ಯಸ್ಥ, ನಾ ಅನ್ನೋದನ್ನು ಮಾನವನ ಸ್ವಭಾವ. ಆದ್ದರಿಂದ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಒಂದು ಮಾರ್ಗ ಹಾಕಿಕೊಟ್ಟಾರೆ ನಮ್ಗೆ. ಆ ಮಾರ್ಗದಲ್ಲಿ ಎಲ್ಲರೂ ನಡೆಯಬೇಕೆಂದು ಹೇಳಿದ್ದಾರೆ. ಮೊದಲು ನಮ್ಮ ದೇಶಕ್ಕೆ ನಾವು ಆದ್ಯತೆಯನ್ನು ಕೊಡಬೇಕು ಮತ್ತು ರೆಸ್ಪೆಕ್ಟನ್ನು ಕೊಡಬೇಕು. ಅದು ಮುಖ್ಯವಾದಂಥ ಅಭಿಮಾನದಿಂದ ನಾವೆಲ್ಲ ನಮ್ಮ ದೇಶವನ್ನು ಮುನ್ನಡೆಸಿಕೊಂಡು ಹೋಗಬೇಕು. ನಮ್ಮದೆಲ್ಲ ಕೊನೆ ಹಂತಕ್ಕೆ ಬಂದದ. ಆದರೆ ಈಗ ನೀವು ಮೊಳಕೆ ಹೊಡೆದು ಬೆಳೆದಂಥ ಸಿರಿ ನೀವೆಲ್ಲರೂ ಕೂಡ ಈಗ ದೇಶದೊಳಗೆ ವಾತಾವರಣ ತುಂಬ ಕೆಟ್ಟದಾಗಿದೆ. ಅದರೊಳಗೆ ನೀವು ಆ ಚೆಂದಾಗಿ ಕೆಸರಿನಲ್ಲಿ ಅರಳಿದಂಥ ಕಮಲದಂತೆ ನಿಮ್ಮ ಮಾನವೀಯತೆ ಮತ್ತು ವಿದ್ಯೆಯನ್ನು, ನಮ್ಮ ದೇಶವನ್ನು ಹೇಗೆ ಸಂರಕ್ಷಿಸಬೇಕು ಈ ವಿಚಾರ ಮಾಡಬೇಕು. ವಾತಾವರಣ ತುಂಬ ಕೆಟ್ಟದಾಗಿದೆ. ಇದೇ ನನ್ನ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ. ಇತರ ನುಡಿಗಳನ್ನು ಹೇಳಿದ ಮೇಡಮ್ ಅವರಿಗೆ ತುಂಬ